ಮಾಡ್ತೀರಾ ಅದನ್ನ ಬಂದು ಹೇಳಿ. ಇಲ್ಲಿ ನಾವು ಎದ್ದೋಗಲ್ಲ ಅಂತ ನಿಮ್ಗೆ ಗೊತ್ತಿದೆ ಅಂದ್ರೆ ಯಾವ ಒಂದು ಅರ್ಥದ ಮೇಲೆ ಇದನ್ನ ನೀವು ಮಾಡ್ತಾ ಇದ್ದೀರಾ? ಯಾಕೆ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲೋ ಗೊತ್ತಿಲ್ಲ. ಕೆಲಸ ಮಾತ್ರ ಅಷ್ಟು ಬಗೆಯಲ್ಲಿ ಹಿಂಗೆ ಮಾಡಬೇಕು ಇಷ್ಟೇ ಮಾಡಬೇಕು ಅಂತ ಹೇಳ್ತಾರೆ. 300 ಮನೆ ಇರ್ಬೋದು 400 ಮನೆ ಇರ್ಬೋದು 2 ರೌಂಡ್ ಮಾಡಲೇಬೇಕು. ಬರೀ ಖಾಲಿ ಕೈಲಿ ಇಷ್ಟು ವರ್ಷ ಕೆಲಸ ಮುಗಿಸ್ಕೊಂಡು ಬರೀ ಖಾಲಿ ಕೈಲಿ ಹೇಗೆ ಕಳಿಸ್ತಾರೆ ಅವರು? ಆಯ್ತಮ್ಮ ಮಾಡ್ತೀವಿ ಅಂತ ಹೇಳ್ತಾರೆ, ಅದು ಯಾವುದೇ ರೀತಿ ನಮಗೆ ಸ್ಪಂದಿಸ್ತಾ ಇಲ್ಲ ಮೇಡಮ್ ಗೌರ್ಮೆಂಟು. ಇವತ್ತರೆಗೂ ಈ ಭರವಸೆನ ಅವರು ಈಡೇರಿಸಿಲ್ಲ. ಇವತ್ತು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಇಡೀ ರಾಜ್ಯದಲ್ಲೇ ಒಂದು ದಿನದ ಹೋರಾಟ ನಾವು ಬಡ್ಜೆಟ್ ಪೂರ್ವವಾಗಿ ತಗೊಂಡಿದ್ದೀವಿ. ನಮ್ಮ ಮುಖ್ಯ ಬೇಡಿಕೆಗಳಂತಂದರೆ ರಾಜ್ಯ ಸರ್ಕಾರ ಕಳೆದ ಜನವರಿ 2025 ಕೊಟ್ಟಂಥ ಮಾತು 10,000 ಗ್ಯಾರಂಟಿ ಪ್ರತಿ ಆಶಾಗೂ ಬರೋ ರೀತಿ ನಾವು ನೋಡ್ಕೋತೀವಿ. ಅದ್ರ ಮೇಲ್ಪಟ್ಟೇನು ಕೆಲಸ ಮಾಡಿರ್ತಾಳೋ ಆಶಾ ಅದನ್ನು ನಾವು ಕೊಡ್ತೀವಿ ಅಂತ ಮಾತು ಕೊಟ್ಟರು, ಅದನ್ನು ಉಳಿಸ್ಕೊಂಡಿಲ್ಲ. ಅದಕ್ಕೆ ಬೀದಿಗೆ ಬಂದಿದ್ದೀವಿ ತಿರ್ಗಾ. ಹಾಗೆಯೇ ಇನ್ನೊಂದು ಮುಖ್ಯವಾದಂಥ ವಿಷಯ ಅಂತಂದರೆ ಇವರು ಹೆಲ್ತು ಎಲ್ಲರಿಗೂ ನೋಡ್ಕೋತಾರೆ, ಆದರೆ ಇವ್ರ ಹೆಲ್ತ್ಗೆ ಗ್ಯಾರಂಟಿ ಏನೂ ಇಲ್ಲ. ಮಾರಣಾಂತಿಕ ಕಾಯಿಲೆಗಳು ಬಂತು ಅಂತ ಹೇಳಿದ್ರೆ ಅವರಿಗೆ ಯಾವ ಒಂಥರದ ಸೆಕ್ಯೂರಿಟಿನೂ ಇಲ್ಲ, ಹೆಲ್ತ್ ಬೆನಿಫಿಟ್ಟುಗಳೂ ಇಲ್ಲ. ನಾವು ಕೇಳ್ತಾ ಇರೋದು ಒಂದು ಮಾನವೀಯತೆ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಇವ್ರಿಗೆ ಗೌರವ ಧನ ಜೊತೆಗೆ ರಜೆನೂ ಕೊಡಬೇಕಾ ಅಂಥ ಸಂದರ್ಭದಲ್ಲಿ ಮಾರಣಾಂತಿಕ ಕಾಯಿಲೆಗಳು ಬಂದಾಗ ಅಂತ. ಇದು 2ನೇ ಪಾಯಿಂಟು. 3ನೇ ಪಾಯಿಂಟ್ ಆಗಿ ನಾವು ಕೇಳ್ತಾ ಇರೋದು ತರ್ಕಬದ್ಧಗೊಳಿಸುವಿಕೆ ಅಂತ ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿ ಸಲ ನಾವು ಹೋರಾಟಕ್ಕೆ ಹೋಗ್ತೀವಿ ಅಂದಾಗ ತರ್ಕಬದ್ಧ ಅಂತಾರೆ. ಅದು ಎಷ್ಟು ತರ್ಕಹೀನವಾಗಿದೆ ಅಂತ ಅಂದರೆ, ಈಗ ಕೆಲಸ ಮಾಡ್ತಾರಂಥ ಆಶಾ ಕಾರ್ಯಕರ್ತರು ಏನಿದ್ದಾರೆ 42,000 ಜನ, ಅದರಲ್ಲಿ 7,000 ರಿಂದ 8,000 ಆಶಾ ಕಾರ್ಯಕರ್ತರನ್ನ ತೆಗೆದು ಹಾಕ್ತೀವಿ. ಅವರಿಗೆಲ್ಲ ಏನು ನಾವು ಮೋಸ ಮಾಡಲ್ಲ, ಹೊರಗುತ್ತಿಗೆ ಆಧಾರದ ಮೇಲೆ ನಾವು ನಿಮ್ಮನ್ನು ತಗೊಳ್ತಾ ಇದ್ದೀವಿ ಅಂತಾರೆ. ಅಂದರೆ ನಾವು ಕೂಡ ಅಷ್ಟು ಮೋಸ ಹೋಗುವಂಥ ಜನ ಅಲ್ಲ, ನಮಗೂ ತಿಳುವಳಿಕೆ ಇದೆ. ನಾವೊಂದು ಟ್ರೇಡ್ ಯೂನಿಯನ್ ಆ್ಯಕ್ಟಿವಿಸ್ಟ್ಗಳೇ. ಇಲ್ಲಿ ಅವ್ರು ಹೇಳ್ತಾ ಇರೋದೇನು, ಎಲ್ಲರಿಗೂ ನಾವು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಕೊಡ್ತೀವಿ ಅಂದರೆ ಅರ್ಥ ಅದಕ್ಕೆ ವಿದ್ಯಾರ್ಹತೆ ಇದೆ. ಇವರನ್ನು ನೀವು ಆಯ್ಕೆ ಮಾಡ್ಕೊಂಡಿರೋದು ಯಾವ ರೀತಿ? 8ನೇ ಕ್ಲಾಸ್ ಇದ್ದಾರೆ, 5ನೇ ಕ್ಲಾಸ್ ಇದ್ದಾರೆ, ತಿಳುವಳಿಕೆ ಓದಿನ ಅಕ್ಷರ ಜ್ಞಾನ ಇದ್ದು ಮಾತಾಡೋ ಅಂಥ ನಿಮಗೆ ಕಲೆ ಇತ್ತು ಅಂತಂದರೆ ಅದು ಸಾಕು ಅಂತ ತೊಗೊಂಡಿದ್ದಾರೆ ಎಷ್ಟೋ ಕಡೆಗಳಲ್ಲಿ. ಹಾಗಂದರೆ ಈ ಹೆಣ್ಮಕ್ಳು ಅಂಥವ್ರು ಎಲ್ಲಿ ಹೋಗಬೇಕು? ಆಮೇಲೆ ವಿದ್ಯಾರ್ಹತೆ ಅಂತ ಹೇಳ್ತೀರಾ, ಅವ್ರು ಎಲ್ಲಿ ಹೋಗಬೇಕು? ಸೊ ಇದು ಪ್ರಶ್ನೆ. ಆಮೇಲೆ ನಾವು ಯಾವ ಹೋರಾಟಕ್ಕೂ ಹಿಂಗೆ ಇಳಿದಾಗ ಒಂದು ತರ್ಕಬದ್ಧ ಅಂತ ಹೇಳ್ತಾರೆ. ಅಂದರೆ ನಿನ್ನ ಮಾತೇ ಎತ್ತಬೇಡ. ಆಮೇಲೆ ಲಾಸ್ಟ್ ಡಿಸೆಂಬರಲ್ಲಿ ಇಲ್ಲಿ ಚಳಿಗಾಲದ ಅಧಿವೇಶನ ನಡೆದಾಗ ಬೆಳಗಾವಿಯಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಜೊತೆಗೆ ಹೆಲ್ತ್ ಮಿನಿಸ್ಟರ್ ಜೊತೆಗೆ ಮೀಟಿಂಗ್ ಆದಾಗ ಅವ್ರು ಏನು ಹೇಳ್ತಾರೆ 10,000 ಬಗ್ಗೆ ಅಂದರೆ, ನೀವು 10,000 ಕೇಳೋದಾದರೆ 7,000 ಜನ ಯಾರಿದ್ದಾರೆ ಆಶಾ ಕಾರ್ಯಕರ್ತರು ಅವರನ್ನು ಕಳಿಸಿದ್ಮೇಲೆ ನಿಮ್ಗೆ ಕೊಡಲಿಕ್ಕಾಗತ್ತೆ. ಅಂದರೆ ಅದು ನಿಮಗೆ ಅವಾಗ ಹೊಳೋದಿಲ್ವಾ? ಅದನ್ನು ಯಾಕೆ ನೀವಿಲ್ಲ ಅನೌನ್ಸ್ ಮಾಡಿಲ್ಲ? ಏನು ಅಂದರೆ ನಾವು ಅವತ್ತು ಸೇರ್ಕೊಂಡಿದ್ವಿ, ಮಾಡಬೇಕು ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಿದ್ದೀವಿ. ಅದು ಯಾಕೆ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲೋ ಗೊತ್ತಿಲ್ಲ. ಕೆಲಸ ಮಾತ್ರ ಅಷ್ಟು ಬಗೆಯಲ್ಲಿ ಹಿಂಗೆ ಮಾಡಬೇಕು ಇಷ್ಟೇ ಮಾಡಬೇಕು ಅಂತ ಹೇಳ್ತಾರೆ, ಆದರೆ ಸಂಬಳ ಯಾಕೆ ಕೊಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಮೊದಲು ಈಗ 17 ವರ್ಷದಲ್ಲಿ ಕೆಲಸಕ್ಕೆ ಸೇರ್ಕೊಂಡವ್ರನ್ನೆಲ್ಲ 5 ವರ್ಷ 5ನೇ ಕ್ಲಾಸ್ ಓದಿರೋರನ್ನ 6ನೇ ಕ್ಲಾಸ್ ಓದಿರೋರನ್ನ 7th ಓದಿರೋರನ್ನ ತಗೊಂಬಿಟ್ರು. ಈಗ ಕೇಳ್ತಿದ್ದಾರೆ PU ಆಗಿರಬೇಕು ಅಂತ ಕೇಳ್ತಿದ್ದಾರೆ ಈಗ ತಗೊಳ್ಳೋರನ್ನ. ಅವಾಗ ಓದಿರೋರಿಗೆಲ್ಲ ಇವಾಗ ಏನು ಹೇಳ್ತಿದ್ದಾರೆ, ಮೊಬೈಲಲ್ಲಿ ಎಂಟ್ರಿ ಮಾಡಿ. ಪ್ರತಿ ಒಂದು ಮನೆಯಲ್ಲೂ 10 ಜನ ಇದ್ದರೆ 10 ಜನ ಎಂಟ್ರಿ ಮಾಡಬೇಕು. ಅದರಲ್ಲಿ BP ಶುಗರು ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆ ಪ್ರತಿಯೊಂದು ಎಂಟ್ರಿ ಮಾಡೋಕ್ಕೆ ಹೇಳ್ತಿದ್ದಾರೆ. ಆಶಾಗಳಿಗೆ ಮೊಬೈಲ್ ಆನ್ ಮಾಡೋಕ್ಕೆ ಬರೋಲ್ಲ ಎಷ್ಟೋ ಜನ ಆಶಾಗಳಿಗೇನೆ. ಅಷ್ಟು ಕೆಲಸ ಹೇಳ್ತಿದ್ದಾರೆ ಮೊಬೈಲಲ್ಲಿ ಮಾಡೋಕ್ಕೆ. ಅವ್ರಿಗೆ ಹೇಳಿದ್ರೆ ಆಶಾಗಳಿಗೆ ಮೊಬೈಲಲ್ಲಿ ಎಂಟ್ರಿ ಮಾಡೋಕ್ಕೆ ಬರ್ತಾಯಿಲ್ಲ. ಸರ್ವೆ ಅಂತ ಆಗ್ತಲೇ ಇರ್ತಾರೆ. ಲಾರ್ವಾ ಸರ್ವೆಗೆ ತಿಂಗಳಲ್ಲಿ 2 ಸಾರಿ ಆಗ್ತಾರೆ. ಲಾರ್ವಾ ಸರ್ವೆಗೆ 15 ದಿವಸಕ್ಕೊಂದ್ಸರಿ 15 ದಿವಸಕ್ಕೊಂದ್ಸರಿ 2 ಸಾರಿ ಲಾರ್ವಾ ಸರ್ವೆಗೆ ಆಗ್ತಾರೆ. ಅದಕ್ಕೆ 50 ಪೈಸೆ ಕೊಡ್ತಾರೆ ಒಂದು ಮನೆಗೆ. 300 ಮನೆ ಇರ್ಬೋದು 400 ಮನೆ ಇರ್ಬೋದು 2 ರೌಂಡ್ ಮಾಡಲೇಬೇಕು ತಿಂಗಳಲ್ಲಿ. 50 ಪೈಸೆ ಕೊಟ್ಟರೆ ಏನು ಉಳಿಯುತ್ತೆ ಮೇಡಮ್? ಅದರಲ್ಲಿ ಏನು ಮಾಡ್ಕೋಬೋದು? ಮತ್ತು TB ಕೇಸು, TB ಇರೋರಿಗೆ ಮಾತ್ರೆ ಕೊಟ್ಟಿದ್ದೀವಿ. 3 ವರ್ಷದಿಂದ TB ಕೇಸು ಸಂಬಳ ಬಂದಿಲ್ಲ ನಮಗೆ. ಹೋದ ಸಲ ಏನು ಹೇಳಿದರು ಲಾಸ್ಟ್ ಇಯರಲ್ಲಿ ನಮಗೆ ಬಜೆಟ್ ಮಂಡನೆಯಲ್ಲಿ 10,000 ರೂಪಾಯಿ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದರು, ಅದೂ ಮಾಡಿಲ್ಲ. ಮತ್ತು ಈಗ ಆಶಾ ವರ್ಕರ್ಸ್ ಎಲ್ಲ ಏಜ್ ಪರ್ಸನ್ ಮುಗ್ದೋಗಿದೆಯಲ್ವಾ, ರಿಟೈರ್ಡ್ ಅಂದರೆ ಏಜ್ ಮುಗ್ದೋಗಿದ್ರೆ ಅವ್ರಿಗೆ ಇಡೀ ಗಂಟು ಅಂತ ಕೊಡ್ತೀವಿ ಅಂತ ಹೇಳಿದರು, ಅದನ್ನಾದರೂ ಕೊಡಬೇಕು. ಬರೀ ಖಾಲಿ ಕೈಲಿ ಇಷ್ಟು ವರ್ಷ ಕೆಲಸ ಮಾಡಿಸ್ಕೊಂಡು ಬರೀ ಖಾಲಿ ಕೈಲಿ ಹೇಗೆ ಕಳಿಸ್ತಾರೆ ಅವರು? ಮತ್ತು ಇವಾಗ ಸಿಂಗಲ್ ಪೇರೆಂಟ್ಗಳಿದ್ದಾರೆ ನಮ್ಮನೆ ತುಂಬ ಸಿಂಗಲ್ ಪೇರೆಂಟ್ಗಳಿದ್ದಾರೆ. ಒಬ್ಬರು ದುಡ್ಬಿಟ್ಟು ಮಕ್ಕಳನ್ನೆಲ್ಲ ಸಾಕಿ ಮನೆ ಬಾಡಿಗೆ ಅದೂ ಇನ್ ಟೈಮಿಗೆ ಬರಲ್ಲ. ಮತ್ತೇನಾದರೂ ಹೇಳೋಕ್ಕೆ ಹೋದರೆ ನಾವು ಕೇಳೋಕ್ಕೆ ಹೋದರೆ ನಾವೇ ಐಡೆಂಟಿಫೈ ಆಗಿ ಹೋಗ್ತೀವಿ.
ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಮೇಡಮ್. ಅವ್ರು ಏನು ಹೇಳಿದಾರೋ ನಮ್ಮದು ಈ ವರ್ಷ ಬಜೆಟ್ ಮಂಡನೆಯಲ್ಲಾದ್ರೂ ನಮಗೆ ನ್ಯಾಯ ಕೊಡಿಸ್ಬೇಕು. ಮತ್ತು ಇವ್ರು ಹೇಳಿದರು, CM ಹೇಳಿದರು, ನಿಮ್ಮನ್ನ ಕೊಟ್ಟ ಮಾತನ್ನ ನಾವು ಉಳಿಸ್ಕೊತೀವಿ ಅಂತ. ಯಾವ ಕೊಟ್ಟ ಮಾತನ್ನು ಉಳಿಸ್ಕೊಂಡಿಲ್ಲ, ಜಸ್ಟ್ ಭರವಸೆ ಅಷ್ಟೇ. ನಾವು ಅಲ್ಲಿಗೆ ಹೋದಾಗ ಜಸ್ಟ್ ಇವ್ರು ಹೋದರೆ ಸಾಕು ಅನ್ನೋ ರೀತಿಲಿ ನಮ್ಮನ್ನ ಆಯ್ತಮ್ಮ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಯಾವುದೇ ರೀತಿ ನಮಗೆ ಸ್ಪಂದಿಸ್ತಾ ಇಲ್ಲ ಮೇಡಮ್ ಗೌರ್ಮೆಂಟು. ಹೇಳಬೇಕು ಅಂದರೆ ನಿಮಗೆಲ್ಲ ತಿಳಿದಂಗೆ ನಾವು ಜನವರಿಯಲ್ಲಿ ಏನು ಹೋರಾಟ ಮಾಡಿದ್ವಿ ಅದ್ರ ಬಗ್ಗೆ ನಾಲ್ಕು ದಿನ ನಾವು ಏನು ಕೊರೆಯೋ ಚಳಿಯಲ್ಲಿ ಸಣ್ಣ ಮಕ್ಳಿಗೆ ಎತ್ಕೊಂಡು ಬಂದು ಇಲ್ಲಿ ಹೋರಾಟ ಮಾಡಿದ್ದೀವಿ, ಅನಿರ್ದಿಷ್ಟ ಹೋರಾಟ ಮಾಡಿದ್ವಿ. ಅವಾಗ ಆ ಹೋರಾಟದಲ್ಲಿ 4ನೇ ದಿನ ನಮಗೆ CM ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಕರೆದು ನಮಗೆ ಹೇಳಿದ್ದೇನೆಂದರೆ 10,000, ನಮ್ಮ ಬೇಡಿಕೆ ಇದ್ದಿದ್ದು 15,000. ಸೊ 10,000 ಮಾಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟು ನಾನೇ ಹೋಗಿದ್ದೆ ಆ ಮೀಟಿಂಗ್ ಕರೆದಾಗ. ಸೊ ಆ ಮೀಟಿಂಗಲ್ಲಿ ನಮಗೆ ಭರವಸೆ ಕೊಟ್ಟು ಅವರೇ ಟ್ವಿಟ್ಟರ್ಗಳಲ್ಲಿ ಹಾಕ್ಕೊಂಡು ಫೇಸ್ಬುಕ್ಕಲ್ಲಿ ಹಾಕ್ಕೊಂಡು ಎಲ್ಲ ಕಡೆ ಅವರೇ ಇದನ್ನೆಲ್ಲ ರೆಪ್ರೆಸೆಂಟಿವ್ ಮಾಡಿಬಿಟ್ಟು ಇವತ್ತಿನ ದಿನ ನಮಗೆ ಈ ಫೋಟೋದಲ್ಲಿ ನಾನು ಇರೋದಕ್ಕೆ, ನಮ್ಮ ಸಂಘಟನೆಯವರು ಮತ್ತು ನಾನು ಇರೋದಕ್ಕೆ ತುಂಬ ಬೇಜಾರಾಗುತ್ತೆ. ಹೇಳ್ಕೊಬೇಕಂದ್ರೆ ಇವತ್ತರೆಗೂ ಈ ಭರವಸೆನ ಅವರು ಈಡೇರಿಸ್ದಿರ ಹಾಗೆ ಬಿಟ್ಟಿದ್ದಾರೆ. ಸೊ 12 ತಿಂಗಳಾಗಿ ಇವತ್ತು 13ನೇ ತಿಂಗಳಿಗೆ ಕಾಲಿಟ್ಟಿದ್ದೀವಿ. ಇವತ್ತು ನಮ್ಮ ಈ 10,000 ಮಾಡೋಕ್ಕೆ ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ನಮ್ಮ ಆಶಾಸ್ನ ತೆಗಿತೀವಿ ಅಂತ. ಎಂಥ ಕುತಂತ್ರವಾದ ಐಡಿಯಾ ನಾವು ಉಪಯೋಗಿಸಿದ್ದಾರೆ ಅಂದರೆ ನಿಜವಾಗ್ಲೂ ಹೇಳ್ಕೊಬೇಕಂದ್ರೆ ನಮಗೆ ನಾಚಿಕೆ ಆಗುತ್ತೆ. ಆಶಾಸ್ ಅಷ್ಟು ವರ್ಷದಿಂದ ಆ ಆಶಾಸ್ ಕೆಲಸ ಮಾಡಿಲ್ವಾ? ತನ್ನ ಮಕ್ಕಳ ಸ್ಯಾಲ್ರಿನೇ ಇರಲಿಲ್ಲ ಮೇಡಮ್ ಅವ್ರಿಗೆ. ಹೊಟ್ಟೆಗೆ ತಣ್ಣೀರು ಬಟ್ಟೆ ಕಟ್ಕೊಂಡು ಅವಾಗ ಕಷ್ಟಪಟ್ಟು ಅವರು ಕೆಲಸ ಮಾಡಿದ್ದಾರೆ. ಅಂಥ ಆಶಾಸ್ನ ತೆಗಿತೀವಿ ಅಂದರೆ ನೀವೇ ತಾನೇ ಪಾಪ್ಯುಲೇಷನ್ ಕೊಟ್ಟಿದ್ದು, ನೀವೇ 5ನೇ ಕ್ಲಾಸ್ ಓದಿದರೆ ಸಾಕು, ಓದಕ್ಕೆ ಬಂದಿಲ್ಲ ಅಂದರೂ ಸಾಕು, ಬರೆಯೋಕ್ಕೆ ಬಂದಿಲ್ಲ ಅಂದರೆ ಸಾಕು, ನಿಮಗೆ ಸಮಯ ಇದ್ದಾಗ ನಿಮ್ಮ ಫೀಲ್ಡ್ ನಿಮ್ಮ ಸಮುದಾಯದಲ್ಲಿ ಕೆಲಸ ಮಾಡಿ ಅಂತ ನೀವೇ ತೊಗೊಂಡಿರೋದು. ನಾವೇನು ಹೋಗ್ಬಿಟ್ಟು ನಮಗೆ ತೊಗೊಳ್ಳಿ ಅಂತ ನಾವು ಕೇಳ್ಕೊಂಡಿಲ್ಲ. ಅಂಥದ್ರಲ್ಲಿ ತೆಗೆದುಬಿಟ್ಟು ಇವಾಗ ತೆಗಿತೀವಿ ಅಂತ ಆಶಾಸ್ನ ತೆಗೆದುಬಿಟ್ಟು ಅವ್ರಿಗೆ D ಗ್ರೂಪಿಗೆ ಹಾಕ್ಕೊಂಡು, ಅದು 10ನೇ ಕ್ಲಾಸು, ಅದಕ್ಕೆ ಎಜುಕೇಷನ್ ಇದೆ ಆ D ಗ್ರೂಪ್ ಕೆಲಸಕ್ಕೆ ಹಾಕ್ಕೊಳ್ಳೋಕ್ಕೆ. ಆಮೇಲೆ ವಯಸ್ಸಿನ ಮಿತಿ ನೋಡ್ತಾ ಇದ್ದಾರೆ. ಅದೆಲ್ಲ ನೋಡಿ ನಮಗೆ ಅದ್ರ ಬಗ್ಗೆನೂ ಕ್ಲಿಯಾರಿಟಿ ಕೊಟ್ಟಿಲ್ಲ. ತೆಗಿತೀವಿ ಆ ಆಶಾಸ್ನ ತೆಗೆದುಬಿಟ್ಟು ನಿಮ್ಗೆ 10,000 ಕೊಡ್ತೀವಿ ಅಂತೇಳ್ಬಿಟ್ಟು. ಬೇರೆ ಯಾವುದು ಹೊಳಿಲಿಲ್ವಾ ನಿಮಗೆ? ಡಿಪಾರ್ಟ್ಮೆಂಟ್ಗಾಗಲಿ ಸರ್ಕಾರಕ್ಕಾಗಲಿ ಯಾವ ಐಡಿಯಾನು ಹೊಳಿಲಿಲ್ವಾ? ಇದೇನಾ ಉಳಿದಿದ್ದು? ಅಷ್ಟು ಕಷ್ಟಪಡೋ ಆಶಾಸ್ನ ಹೆಂಗೆ ತೆಗಿತೀರಾ ನೀವು? ಸೊ ಅದೇ ಇವತ್ತು ಮೇನು. ಮತ್ತು 6ನೇ ತಾರೀಕು ಬಜೆಟ್ ಇದೆ ಅಂತ ಹೇಳಿಬಿಟ್ಟು ನಾವಿವತ್ತು ನಿಮ್ಮ ಪತ್ರಿಕೆ ಮುಖಾಂತರ, ಪ್ರೆಸ್ ಅವ್ರ ಮುಖಾಂತರ ಇವತ್ತು ಸರ್ಕಾರಕ್ಕೆ ಈ ವಿಷಯ ತಲುಪಲೇಬೇಕು. ಆಶಾಸ್ ಇಷ್ಟು ಕಷ್ಟಪಡ್ತಾ ಇದ್ದಾರೆ. ಎಷ್ಟು ಸತಿ ನಾವು ಹೆಣ್ಮಕ್ಳು ಬೀದಿಗೆ ಬಂದು ಇಳಿತಾ ಇದ್ದೀವಿ. ಅವ್ರಿಗೆ ಕಿವಿಡಾಗ್ಬಿಟ್ಟಿದ್ದಾರೆ, ಮೂಗ್ರಾಗ್ಬಿಟ್ಟಿದ್ದಾರೆ, ಕೇಳಿಸ್ತಾ ಇಲ್ಲ, ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನಾವು ಇಲ್ಲಿ ಬೀದಿಗೆ ಬಂದು ಹೋಗ್ತಾ ಇರೋದು. ಸೊ ಇದೆಲ್ಲ ಮುಟ್ಟಬೇಕು ಅಂತಲೇ ಇವತ್ತು ನಾವು ಬಜೆಟ್ ಇರೋದ್ರಿಂದ ಇವಾಗ ನಾವು ಇಮಿಡಿಯೇಟಾಗಿ ಹೋರಾಟನ ಹಮ್ಮಿಕೊಂಡಿದ್ದೀವಿ. ಇವಾಗ ನಮಗೆ ಈ ಬಜೆಟಲ್ಲಿ ಏನಾದರೂ ಪ್ರತಿಕ್ರಿಯೆ ಬಂದಿಲ್ಲ ಆಶಾಸ್ ಬಗ್ಗೆ ಅಂದರೆ ಅನಿರ್ದಿಷ್ಟ ಹೋರಾಟನ ನಾವು ಹಮ್ಮಿಕೊಳ್ಳೋಕ್ಕೆ ರೆಡಿ ಇದ್ದೀವಿ ಇವಾಗ.